ದರ್ಶನ್ ಜೈಲ್ ಒಳಗೆ ರಾಜಾತಿಥ್ಯವನ್ನ ಅನುಭವಿಸ್ತಾ ಇರುವ ವಿಚಾರ ಇದೀಗ ಸಾಕಷ್ಟು ಸದ್ದು ಗದ್ದಲಕ್ಕೆ ಕಾರಣವಾಗಿದೆ. ಅದರಲ್ಲೂ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವ ಮತ್ತಷ್ಟು ಡೀಟೇಲ್ಸ್. ಜೈಲ್ ಕರ್ಮಕಾಂಡ ಗೊತ್ತಿದ್ದು ಕೂಡ ಸಿಸಿಬಿ ಸುಮ್ಮನಾಯ್ತಾ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ನೂರು ಜನ ಅಧಿಕಾರಿಗಳು ರೇಡ್ ಮಾಡಿದ್ರು. ರೇಡ್ ಮಾಡಿದಾಗ ಇದ್ಯಾವುದು ಕೂಡ ಗೊತ್ತೇ ಆಗ್ಲಿಲ್ವಾ? ಮೊಬೈಲ್ ಇದೆ, ಟೀ ಪಾರ್ಟಿ ಮಾಡ್ತಿದ್ದಾರೆ, ಸಿಗರೇಟ್ ಸಿಗ್ತಾ ಇದೆ, ಲಾನ್ನಲ್ಲಿ ಕುತ್ಕೊಳ್ಳೋಕ್ಕೆ ಚೇರು ಟೇಬಲ್ನ ವ್ಯವಸ್ಥೆ ಇದೆ. ಅಂದರೆ ನಾಮಕಾವಸ್ಥೆಗೆ ಅನ್ನೋ ರೀತಿಯಲ್ಲಿ ಸಿಸಿಬಿ ರೇಡ್ ಆಯ್ತಾ? ಅನುಮಾನ ಇದೀಗ ದಟ್ಟವಾಗ್ತಾ ಇದೆ. ದರ್ಶನ್ ಬ್ಯಾರಕ್ ಬಳಿಯಲ್ಲಿ ರಟ್ಟಿನ ಬಾಕ್ಸ್ ತೆಗೆದುಕೊಂಡು ಹೋಗಿದ್ರು. ಈ ಸೀನ್ ಜೈಲಿನ CCTVಯಲ್ಲಿ ಪತ್ತೆ ಆಗಿತ್ತು. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಕಸ ಅಂತ ಹೇಳಿ ಸಬೂಬ್ ನೀಡಿದ್ರು ಅಲ್ಲಿನ ಸಿಬ್ಬಂದಿ. ಈ ಮಾತು ನಂಬಿ ಸುಮ್ಮನೆ ಬಂದ್ಬಿಟ್ರ 100 ಜನ ಸಿಸಿಬಿ ತಂಡದ ಅಧಿಕಾರಿಗಳು. ದರ್ಶನ್ಗೆ ಶೇಕ್ ಹ್ಯಾಂಡ್ ಮಾಡೋಕೆ ಹೋಗಿದ್ರಾ ಸಿಸಿಬಿ ಪೊಲೀಸರು? 10 ನಿಮಿಷ ಸಿಸಿಬಿ ACB ಜೊತೆ ದರ್ಶನ್ ಮಾತನಾಡಿದ್ರಂತೆ ರೇಡ್ ಆದ ಸಂದರ್ಭದಲ್ಲಿ. ದಾಳಿ ವೇಳೆ ಅಡ್ಡಿಪಡಿಸಿದ್ರು, ಯಾವುದೇ ವರದಿಯನ್ನ ನೀಡಿಲ್ಲ ಸಿಸಿಬಿ ಅಧಿಕಾರಿಗಳು ಅನ್ನೋ ಮಾಹಿತಿ ಇದೆ. ಅಲ್ಲಿಗೆ ಸಿಸಿಬಿ ರೇಡ್ ಬಗ್ಗೆ ಕೂಡ ಇದೀಗ ಅನೇಕ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, 100 ಜನ, ಬರೋಬ್ಬರಿ 100 ಜನ ಸಿಸಿಬಿ ಅಧಿಕಾರಿಗಳು ರೇಡ್ನಲ್ಲಿ ಭಾಗಿಯಾಗಿದ್ದು. ಅಂದ್ರೆ 100 ಜನರಲ್ಲಿ 100 ಜನಕ್ಕೂ ಏನೂ ಗೊತ್ತೇ ಆಗ್ಲಿಲ್ವಾ? ಚಿಕ್ಕ ಸುಳಿವು ಕೂಡ ಸಿಗ್ಲೇ ಇಲ್ವಾ? ಅಥವಾ ಗೊತ್ತಿದ್ದು ಸುಮ್ಮನೆ ಬಂದ್ರ? ದರ್ಶನ್ ಅವ್ರಿಗೆ ಹ್ಯಾಂಡ್ ಶೇಕ್ ಮಾಡಿ ಬಂದ್ಬಿಟ್ರ ವಾಪಸ್ಸು? ಸ್ಮಿತಾ, ಖಂಡಿತವಾಗ್ಲೂ ಈ ಅನುಮಾನ ಮೂಡ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಏನು ಭಾನುವಾರ ಸಿಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ. ಒಂದು ಕಡೆ ದಾಳಿ ಮಾಡೋದಕ್ಕಿಂತ ಮುಂಚೆನೆ ಒಬ್ಬ ರೌಡಿ ಶೀಟರ್ ಮುಖಾಂತರ ಜೈಲಿನಲ್ಲಿರ್ತಕ್ಕಂಥ ಅಧಿಕಾರಿಗಳಿರ್ಬೋದು ಮತ್ತೆ ಅಲ್ಲಿಯ ಕೈದಿಗಳಿಗಿರ್ಬೋದು ಮಾಹಿತಿ ಹೋಗಿರುತ್ತೆ, ಇವತ್ತು ಬೆಳಗ್ಗೆ ಸಿಸಿಬಿ ಅಧಿಕಾರಿಗಳು ದಾಳಿ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅಂತೇಳಿ. ಎರಡನೇದಾಗಿ ಅವತ್ತು ಸಿಸಿಬಿ ಅಧಿಕಾರಿಗಳು ಅಲ್ಲಿಗೆ ಹೋದಾಗ ಜೈಲು ಸಿಬ್ಬಂದಿ ಕೆಲ ಕಾಲ ಸೂಪರಿಂಟೆಂಡೆಂಟ್ ಇಲ್ಲ ಅನ್ನೋ ಕಾರಣಕ್ಕೆ ಸಿಸಿಬಿ ಅಧಿಕಾರಿಗಳನ್ನ ಒಳಗೆ ಬಿಟ್ಟಿಲ್ಲ ಅಂತೇಳಿ ತಡೆ ಹಿಡಿತಾರೆ. ಆದ್ರೆ ಇಷ್ಟೆಲ್ಲ ಆದ್ರೂ ಸಹ ಒಳಗಡೆ ಹೋಗಿ ಏನೂ ಸಿಕ್ಕಿಲ್ಲ ಅಂತೇಳಿ ಹೊರಗಡೆ ಬರುವಂತ 100 ಜನರ ಸಿಸಿಬಿ ತಂಡ ಯಾವುದೇ ವರದಿಯನ್ನ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಹೋಗಲ್ಲ. ಅದು ಅವರು ಅರ್ಧ ಗಂಟೆ ಗೇಟಲ್ಲಿ ಕಾಯಿಸಿದ್ದಿರ್ಬೋದು, ಮತ್ತೆ ಒಳಗಡೆ CCTV ವಿಚಾರದಲ್ಲಿ ಕೆಲವೊಂದು ವಿಚಾರಗಳು ಗೊತ್ತಾಗಿದ್ದಿರ್ಬೋದು. ಇದು ಯಾವುದ್ರ ಬಗ್ಗೆನೂ ಸಹ ಸಿಸಿಬಿ ಅಧಿಕಾರಿಗಳು ವರದಿಯನ್ನ ನೀಡಲ್ಲ. ಆದ್ರೆ ಯಾವಾಗ ಇವು ಫೋಟೋಗಳು ಮಾಧ್ಯಮಗಳ ಮುಖಾಂತರ ವೈರಲ್ ಆಗುತ್ತೋ ಆಗ ತಮ್ಮ ತಪ್ಪನ್ನು ಮುಚ್ಚಾಕೊಳ್ಳೋದಕ್ಕೆ ಸಿಸಿಬಿ ಅಧಿಕಾರಿಗಳು ಈಗ ಏನು ಒಂದು ವರದಿಯನ್ನ ಹಿರಿಯ ಅಧಿಕಾರಿಗಳಿಗೆ ನೀಡೋದಕ್ಕೆ ಜೈಲು ಅಧಿಕಾರಿಗಳು ಈ ರೀತಿ ನಡೆದುಕೊಂಡಿದ್ರು ಅವತ್ತು ಅಂತೇಳಿ ವರದಿಯನ್ನ ನೀಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ಏನಂತಂದ್ರೆ, ಸಿಸಿಬಿ ಅಧಿಕಾರಿಗಳು ದಾಳಿ ಮಾಡ್ತಾ ಇರ್ತಕ್ಕಂಥದ್ದು ಒಬ್ಬ ರೌಡಿ ಶೀಟರ್ ಮುಖಾಂತರ ಜೈಲಿಗೆ ಗೊತ್ತಾಗುತ್ತೆ ಅಂತಂದ್ರೆ ಇಲ್ಲಿಯ ಸಿಸಿಬಿ ದಾಳಿ ಹಿಂದಿನ ಗೌಪ್ಯತೆ ಎಷ್ಟರ ಮಟ್ಟಿಗಿದೆ ಅನ್ನೋದು ದೊಡ್ಡ ಪ್ರಶ್ನೆ. ಜೊತೆಗೆ ಸಿಸಿಬಿ ಅಧಿಕಾರಿಗಳು ಅಲ್ಲಿ ಹೋದಾಗಂತ ಸಂದರ್ಭದಲ್ಲಿ ACP ಒಬ್ಬರು 10 ನಿಮಿಷಗಳ ಕಾಲ ದರ್ಶನ್ ಜೊತೆ ಮಾತಾಡ್ತಾರೆ. ಈ ವೇಳೆಯಲ್ಲಿ ಸಿಸಿಬಿ ಅಧಿಕಾರಿಗಳೇ ಅಲ್ಲಿಗೆ ಹೋಗಿ ಅವರ ಶೇಕ್ ಹ್ಯಾಂಡ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆ ವೇಳೆಯಲ್ಲಿ ಅಲ್ಲಿಂದ ACP ಉಳಿದ ಸಿಬ್ಬಂದಿಯನ್ನ ಕರೆದುಕೊಂಡು ಬರುವಂತದ್ದು. ಸದ್ಯಕ್ಕೆ ಈ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಸಿಸಿಬಿ ನೆಪ ಮಾತ್ರಕ್ಕೆ ಅವತ್ತು ಪರಪ್ಪನಗರಕ್ಕೆ ಹೋಗಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ರೈಟ್, ನೆನ್ನೆ ಈ ಫೋಟೋ ಹಾಗೆ ವಿಡಿಯೋ ವೈರಲ್ ಆಯಿತು. ಫೋಟೋ ವೈರಲ್ ಆದ ಸಂದರ್ಭದಲ್ಲಿ ನಟಿ ಸಂಜನಾ ಗಲ್ರಾನಿ ಅವರು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ರು. ಈಗ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸಂಜನಾ ಅವರೇ. ನಮಸ್ತೆ. ನೆನೆ ತಾವು ಹೇಳ್ತಾ ಇದ್ರಿ ಜೈಲಿನ ಒಳಗಡೆ ಇದೆಲ್ಲದಕ್ಕೂ ಕೂಡ ಅವಕಾಶ ಇರುತ್ತೆ, ಕ್ಯಾಂಟೀನ್ ಇರುತ್ತೆ, ತಪ್ಪಲ್ಲ ಅದು ಯಾವುದು ಕೂಡ ಅಂತ ಹೇಳಿ. ತಪ್ಪಲ್ಲ ಅನ್ನೋ ಹಾಗಿದ್ರೆ ಇವತ್ತು ಸರ್ಕಾರವೇ ಕ್ರಮಕ್ಕೆ 7 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ಲಿಕ್ಕೆ ಮುಂದಾಗಿರೋದು, ಇದೆಲ್ಲ ಯಾಕಾಯ್ತು ಅಂತ? ನೋಡಿ, ಈ ಫೋಟೋಸ್ ಅಲ್ಲಿ ನಡೀತಾ ಇರೋದೊಳಗೆ ಏನ್ ನಡೀತಾ ಇದೆಯೋ ಅದ್ರ ಫೋಟೋಸ್ ಹೊರಗ್ ಬರೋದು ತುಂಬಾನೇ ತಪ್ಪು. ಅಂಡ್ ಫೋಟೋ ಯಾರು ತೆಗ್ದಿರ್ತಾರಂದ್ರೆ ಅಲ್ಲಿ ಹವಲ್ದಾರ್ಗಳ ಹತ್ರ ಕ್ಯಾಮ್ರಾ ಇರುತ್ತೆ. ಕ್ಯಾಮ್ರಾ ಅಂದ್ರೆ ಕ್ಯಾಮ್ರಾ ಫೋನ್ ಇರುತ್ತೆ, ಮತ್ತೆ ಅಧಿಕಾರಿಗಳ ಹತ್ರ ಅವ್ರ ಮೊಬೈಲ್ ಇರುತ್ತೆ ತಪ್ಪ, ಬೇರೆ ಯಾರ ಹತ್ರ ಮೊಬೈಲ್ ಇರೋ ಅವಕಾಶ ಇಲ್ಲ. ಅಂಡ್ ಇದೆಲ್ಲ ನೋಡ್ಬಿಟ್ಟು ತುಂಬಾ ಒಂದ್ ರೀತಿ ಬೇಜಾರಾಗ್ತದೆ. ಬಿಕಾಸ್ ಪೊಲೀಸರು ತುಂಬಾ ಶ್ರಮೆ ಪಡ್ತಾರೆ ಅಲ್ಲಿ ಒಂದು ಡಿಸಿಪ್ಲಿನ್ ಅನ್ನೋದು ಮೇಂಟೈನ್ ಮಾಡೋದಿಕ್ಕೆ. ನೀವೇ ನೋಡ್ತಾ ಇದ್ದೀರಾ, ನೀವೇ ಹೇಳಿದ್ರಿ ಸಿಸಿಬಿ ಇಂದ 100 ಜನ ಎಲ್ಲಾ ರಾಜ್ಯದ ಕೆಲಸಗಳು ಬಿಟ್ಬಿಟ್ಟು ನೇರವಾಗಿ ಅಲ್ಲಿ ದಾಳಿ ಮಾಡ್ಲಿಕ್ಕೆ ಹೊರಟೋಗಿದ್ದಾರೆ. ಸೊ ಅವರ ಶ್ರಮೆಯನ್ನ ನಾವು ನಿಜವಾಗ್ಲೂ ಗೌರವಿಸ್ಬೇಕು. ಅಂಡ್ ಯಾರೋ ಒಬ್ರು 1 ಪರ್ಸನ್ ಇದು ಫೋಟೋ
ಝೂಮ್ ಇನ್ ನಲ್ಲಿ ತುಂಬಾ ದೂರದಿಂದ ತೆಗ್ದು ಇದು ಈ ತರ ವೈರಲ್ ಆಗ್ಲಿಕ್ಕೆ ಕಾರಣ ಆಗಿದ್ದಾರೆ. ಆ ಒಂದೇ ಒಂದು ಮನುಷ್ಯನಿಂದ ನಾವು ಖಂಡಿತವಾಗ್ಲೂ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬ್ಲೇಮ್ ಮಾಡ್ಲಿಕ್ಕೆ ಆಗಲ್ಲ, ಇಡೀ ಸರ್ಕಾರಕ್ಕೂ ನಾವು ಬ್ಲೇಮ್ ಮಾಡ್ಲಿಕ್ಕೆ ಅಲ್ಲ, ಆಗಲ್ಲ. ಫೋಟೋ ತೆಗ್ದಿರೋದು ಅಲ್ಲಿ ಏನ್ ಆಗ್ತಿದೆ ಅದನ್ನ ಕ್ಯಾಪ್ಚರ್ ಮಾಡಿರೋದು ಅಷ್ಟೇ ಅಲ್ವಾ? ಫೋಟೋ ತೆಗ್ದಿರೋದು ಮಾತ್ರನ ತಪ್ಪು? ಅಲ್ಲ ಹಂಗೆ ಕಾನೂನು ಬಾಹಿರವಾಗಿ ನಡೆಸ್ತಾ ಇದ್ದ ವಿಚಾರಗಳ ತಪ್ಪಲ್ವಾ? ಫೋಟೋನೇ ತೆಗಿಬಾರ್ದು, ಇಟ್ಸ್ ನಾಟ್ ಅಲೌಡ್. ಅದೊಂದು ಸೆಲ್ಫಿ ತೆಗೆದ್ಬಿಟ್ಟು ಫೋಟೋ ತೆಗ್ದಿದ್ ಹೆಂಗ್ ತಪ್ಪೋ, ಫೋಟೋ ತೆಗೆಸ್ಕೊಳ್ಳೋ ರೀತಿಯಲ್ಲಿ ಅಲ್ಲಿ ಸೀನ್ ಕ್ರಿಯೇಟ್ ಆಯ್ತಲ್ಲ, ಅದು ತಪ್ಪಲ್ವಾ ಸಂಜನಾ ಅವ್ರೆ? ಇಲ್ಲಮ್ಮ, ಕುತ್ಕೊಂಡ್ ಕಾಫಿ ಕುಡಿಯೋ ಅಧಿಕಾರ ಎಲ್ಲಾ ಆರೋಪಿಗಳಿಗೂ ಇದೆ. ಹಂಗಾದ್ರೆ ಯಾಕೆ 7 ಜನ ಸಸ್ಪೆಂಡ್ ಮಾಡಿದ್ರು? ಯಾಕೆ ಇವತ್ತು ಹೋಮ್ ಮಿನಿಸ್ಟರೇ ಜೈಲಿಗೆ ದೌಡಾಯಿಸ್ತಿದ್ದಾರೆ? ಯಾಕೆ ದರ್ಶನ್ ಅವರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡ್ಬೇಕು ಅಂತಿದ್ದಾರೆ? ಬಿಕಾಸ್ ಈ ಫೋಟೋ ಅವ್ರದ್ದು ತೆಗಿಯಲಾಗಿದೆ ಅಂತ ನೋಡಿ ಈಗ ಅವ್ರಿಗೆ ಸಮಯ ಬಂದಿದೆ ಅಂತ 4 ಕಡೆಯಿಂದ ಇದು ಬೇಕಂತ ಯಾರೋ ಮಾಡಿದ್ದಾರೆ. ಅಂಡ್ ನಮಗೆ ಎಲ್ಲರಿಗೂ ಗೊತ್ತಿದೆ ದಟ್ ಈಗ ಚಾರ್ಜ್ ಶೀಟ್ ಇನ್ನೇನು ಹಾಕೋ ಒಂದು ಮೂಲೆ ಸಮಯ ಬಂತು. ಇನ್ನೇನ್ ಸ್ವಲ್ಪ ದಿನಗಳಲ್ಲಿ ಆ ಚಾರ್ಜ್ ಶೀಟ್ ಹಾಕ್ತಾರೆ. ಚಾರ್ಜ್ ಶೀಟ್ ಹಾಕಾದ್ಮೇಲೆ ಅವರು ಖಂಡಿತವಾಗ್ಲೂ ಯಾರೇ ಒಂದು ಆರೋಪಿ ಇದ್ರು ಅವ್ರವ್ರ ಜಾಮೀನಿಗೆ ಹಾಕ್ತಾರೆ. ಸೊ ಯಾರೋ ಬೇಕಂತ ವಿರೋಧಿ ಇದು ಒಂದು ಪ್ಲಾಟ್ ಮಾಡಿದ್ದಾರೆ ಅವ್ರ ವಿರುದ್ಧ ಅಂತಾನು ಹೇಳಿದ್ರೆ ತಪ್ಪಿಲ್ಲ. ಅಂಡ್ ಆ ಒಂದು ವ್ಯಕ್ತಿ ಮಾಡಿರೋದ್ರಿಂದ ಎಷ್ಟು ಜನ ಅನುಭವಿಸ್ಬೇಕಾಗ್ತಾ ಇದೆ ಅಂತ ಎಷ್ಟು ಜನರಿಗೆ ಬೇಡದೇ ಇರೋ ಕೆಲ್ಸಗಳು ಮಾಡ್ಬೇಕಾಗ್ತಾ ಇದೆ, ಎಷ್ಟು ಜನರ ಹೆಸರು ಹಾಳಾಗ್ತಾ ಇದೆ, ಇಡೀ ಸಿಸ್ಟಮ್ಗೆನೆ ಬ್ಲೇಮ್ ಮಾಡಲಾಗ್ತಾ ಇದೆ ಅಂತ ನಮಗೆ ಕ್ಲಿಯರ್ ಆಗಿ ಹಿಂಗೆ ಕಾಣಿಸ್ತಾ ಇದೆ. ಸೊ ಏನ್ ಹೇಳ್ತೀವಿ, ಇದು ಒಂದ್ ಮೀನು ಸರಿ ಇಲ್ಲ ಅಂದ್ರೆ ಇಡೀ ಒಂದು ಲೇಕಲ್ಲೇ ಎಲ್ಲಾ ಮೀನುಗಳು ಸರಿ ಇಲ್ಲ ಅಂತ ನಾವು ಹೇಳಲಿಕ್ಕೆ ಖಂಡಿತವಾಗ್ಲೂ ಆಗಲ್ಲ. ಇದು ಒಂದು ಕರಪ್ಟ್ ಸಿಸ್ಟಮ್ ಅಂತ ನಾವು ಹೇಳಲಿಕ್ಕೆ ಆಗಲ್ಲ. ನಾವು ಪೊಲೀಸರವರಿಗೆ ನೋಡಿ, ನಾವ್ ಇವತ್ತು ನಮ್ಮ ಮನೆಯಲ್ಲಿ ನಾವಿಷ್ಟು ಸೇಫ್ಟಿ ಆಗಿದೀವಿ, ಮನೇಲಿ ಚಿಲ್ಕಾನು ಹಾಕದೆ ನಾವು ಬದುಕ್ತಿವಿ ನೆಮ್ಮದಿಯಾಗಿ ಅಂದ್ರೆ ಅದಕ್ಕೆ ಏಕಾಂಗಿ ಕಾರಣ ನಮ್ಮ ರಾಜ್ಯದ ಪೊಲೀಸು ಹಗ್ಲು ರಾತ್ರಿ ನಮ್ ಸೇಫ್ಟಿಗೋಸ್ಕರ ವರ್ಕ್ ಮಾಡ್ತಾರೆ. ಹಾಗಾಗಿ ಅಂಡ್ ಆ ಪೊಲೀಸನ್ನ ನಾವು ಗೌರವಿಸ್ಬೇಕು, ಅವ್ರು ಪಡೋ ಈ ಶ್ರಮೆನ ಕೂಡ ನಾವು ಗೌರವಿಸ್ಬೇಕು. ಅಂಡ್ ಅಲ್ಲಿ ಸಿಸ್ಟಮ್ ತುಂಬಾನೇ ಸ್ಟ್ರಿಕ್ಟ್ ಇದೆ. ಒಂದು 10 ಫೀಟ್ ಹೆಜ್ಜೆಗೂನುವೆ, ಅದು 15 ಎಕರೆ ಅಷ್ಟು ದೊಡ್ಡ ಜಾಗ ಆಗಿದ್ರುನುವೆ 10 ಅಡಿ ಹೆಜ್ಜೆಗೂನುವೆ ಅಲ್ಲಿ CCTV ಕ್ಯಾಮ್ರಾಸ್ ಗಳಿದೆ. ಬಿಕಾಸ್ ಅಲ್ಲಿ ಏಕಾಏಕಿ ಯಾರ್ದು ಜಗಳ ಆಗ್ಬಾರ್ದು, ಡಿಸಿಪ್ಲಿನ್ ಆಗಿರ್ಬೇಕು. ಎಲ್ಲಾರು ಹಲವಾರು ಅಪರಾಧಿಗಳು ಅಲ್ಲಿರ್ತಾರೆ, ನಿಜಕ್ಕೂ ಅಪರಾಧ ಮಾಡಿರೋ ಅಪರಾಧಿಗಳು, ಡೇಂಜರಸ್ ಜನ ಅಲ್ಲಿರ್ತಾರೆ. ಹಾಗಾಗಿ ಕಂಪ್ಲೀಟ್ಲಿ CCTV ಕಂಟ್ರೋಲ್ಡ್ ಒಂದ್ ಜಾಗ ಇರುತ್ತೆ. ಸೊ ಈ ತರ ಒಂದು ನಡೆಯೋದು ತುಂಬಾನೇ ಅಪರೂಪ. ಇದು ಹೇಗ್ ನಡೆದಿದೆ ಅಂತ ನೋಡ್ಬಿಟ್ಟು ನನಗೆ ತುಂಬಾನೇ ಶಾಕ್ ಹಾಗೆ ಬೇಜಾರಾಗ್ತದೆ. ವಿಡಿಯೋ ಕಾಲ್ ಎಲ್ಲ ಮಾಡ್ಲಿಕ್ಕೆ, ಫೋನ್ ಬಳಕೆ ಮಾಡ್ಕೊಳ್ಳಿಕ್ಕೆ ಅವಕಾಶಗಳಿರುತ್ತಾ ಸಂಜನಾ ಅವ್ರೆ? ಈಗ ಜೈಲ್ ರೂಲ್ ಏನಿದೆ ಅಂತ ನನಗೆ ಗೊತ್ತಿಲ್ಲಮ್ಮ. ಬಟ್ ಏನಂದ್ರೆ ನಾವ್ ನೋಡಿ, ಫಸ್ಟ್ ಅಂಡ್ ಫಾರ್ ಆಲ್ ನಾನು ನಿಮ್ ಚಾನೆಲ್ ಅಲ್ಲಿ ಬಂದ್ಬಿಟ್ಟು ನೇರ ಮಾತಾಡ್ತಾ ಇದ್ದೀನಿ. ಐ ವುಡ್ ಲೈಕ್ ಟು ಕ್ಲಾರಿಫೈ ದಟ್ ನನ್ ಮೇಲೆ ಇದ್ದಿದ್ದ ಆರೋಪ ಕೇಸು, ಸ್ಯಾಂಡಲ್ವುಡ್ ಡ್ರಗ್ ಕೇಸು ಕಂಪ್ಲೀಟ್ ಆಗಿ ಕ್ವಾಶ್ ಆಗಿ ನನಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಬಿಕಾಸ್ ನನಗೆ ನಿಮ್ ಚಾನೆಲ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಆ ಕಾಮೆಂಟ್ಸ್ ಹೋದ್ರೆ ಜನ ಇವಳು ಜೈಲ್